ಹಲೋ ಎಲ್ರಿ ಇದ್ದೀರಾ? ಅಲ್ಲಿ ಕಾಲ್ದಾರಿ ಕಾಣುತ್ತೆ, ಸ್ಟ್ರೈಟ್ ಆಗಿ ಬನ್ನಿ. ಹಂಗೆ ಸ್ಟ್ರೈಟಾಗಿ ಬರಬೇಕಾ? ಪೊಲೀಸ್ ಕಂಡ್ರು. ಯಾರ್ರೀ ಅದು? ಫೋಟೋಸ್ ಎಲ್ಲ ತೆಗಿಬಾರ್ದು, ಮೊಬೈಲ್ ಆಫ್ ಮಾಡಿ. ಏನಾದರೂ ಕ್ಲೂ ಸಿಗ್ತಾ? ಯಾರು ಅಂತ ಏನಾದರೂ ಐಡೆಂಟಿಫೈ ಮಾಡಿದ್ರಾ? ಗೊತ್ತಿಲ್ಲ ಸರ್. ಪಾಕೆಟ್ಸಲ್ಲಿ ಏನಿಲ್ವಾ? ಯಾರೋ ಸ್ಟೂಡೆಂಟ್ ಅನ್ಸುತ್ತೆ ಸರ್. ಯಾರದ್ರಿ ಈ ಬ್ಯಾಗು? ಗೊತ್ತಿಲ್ಲ ಸರ್. ನೀಟಾಗಿ ಸರ್ಚ್ ಮಾಡಿಲ್ವಾ? ಇಲ್ಲ ಸರ್, ನೋಡಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಹುಡುಗಿ ಸಿಕ್ಕಿಲ್ಲ, ಬೇಜಾರಾಗ್ತಿದೆ. ಎಲ್ಲರೂ ನನ್ನ ಗೇ ಅನ್ಕೊಂಡಿದ್ದಾರೆ, ಅದಕ್ಕೆ ಸೂಸೈಡ್ ಮಾಡ್ಕೊತಾ ಇದ್ದೀನಿ. ನನ್ನ ಸಾವಿಗೆ ಯಾರು ಕಾರಣರಲ್ಲ. ಇದು ಯಾವುದೋ ಸೂಸೈಡ್ ಕೇಸ್ ರೀ ಸರ್. ಹೌದಾ ಸರ್? ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರಾ? ಸರ್ ಇವಾಗ ಮಾಡ್ತೀನಿ. ಮಾಡಿ, ಕಾಲ್ ಮಾಡಿ. ಏನು ಜನ್ರೇಷನ್ ಹುಡುಗರು, ಹುಡುಗಿ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದಾ? ಇವನು ಯಾರು ಅಂತ ಗೊತ್ತೇನ್ರ ನಿಮಗೆ? ಯಾರೋ ಗೊತ್ತಿಲ್ಲ ಸರ್. ಸರ್ ಇವ್ನು ನಮ್ಮ ಕಾಲೇಜ್ ಹುಡುಗ. ಅವನ ಹೆಸರೇನು? ಆನಂದ್. ಮಚ್ಚಿ, ಅಲ್ಲಿ ಬರ್ತಿರೋದು ಆನಂದ್ ತಾನೆ? ಹೌದು ಮಚ್ಚಿ, ಅವನೇ. ಪ್ರ್ಯಾಂಕ್ ಮಾಡೋಣ? ಏನ್ ಮಾಡ್ತೀಯ? ಮಾಡ್ತೀನಿ ನೋಡು. ಐ ಲೈಕ್ ಯು. ವಾ, ನಿಮ್ಗೆಲ್ಲ ಅಣ್ತಂದಿರಿಲ್ವಾ? ಹುಡುಗರು ನೋಡಿದ ತಕ್ಷಣ ಬಂದು ಅನ್ಕೊಂಡ್ಬಿಡ್ತಿರಲ್ವಾ? ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು, ಹೋಗೋ. ಬರೀ ಡೌಗಳು. ಹೋಗಲೋ. ಅಲ್ಲ ಮಚ್ಚ, ಇರೋ ಬರೋ ಹುಡುಗಿರೆಲ್ಲ ನಿನ್ನ ಹತ್ರ ಬಂದು ಮಾತಾಡಿಸ್ತಾರೆ, ನಾವೆಲ್ಲ ಯಾರು ಕಾಣಿಸಲ್ವಾ? ಮಚ್ಚ, ಡೈಲಿ ಕಾಲೇಜಿಗೆ ಬರೋದಂದ್ರೆ ಸ್ಟ್ರೆಸ್ ಮಚ್ಚ. ಈಗ ನಿನ್ನ ಒಬ್ಬನೇ ಒಂದೇ ರೂಮಲ್ಲಿ ಬಿಟ್ಟು 5 ಸ್ಪೀಡ್ ಇಂಟರ್ನೆಟ್ ಕೊಟ್ಟು ಅದೇ ಬ್ಯಾಟ್ರಿ ಮಾತ್ರ 1% ಇಟ್ರೆ ಹೆಂಗಿರುತ್ತೆ ಹೇಳಿ ನಿನಗೆ? ಇದೇ ಕಣ ಸ್ಟ್ರೆಸ್ ಅಂದ್ರೆ. ಹಾಯ್ ಆನಂದ್. ಹಾಯ್. ಸೊಳ್ಳೆಗಳು ಮಚ್ಚ ಡಿಪಾರ್ಟ್ಮೆಂಟ್ ಬರ್ತಿದ್ದಂಗೆ ರಕ್ತ ಇರೋಕ್ಕೆ ಶುರು ಮಾಡ್ಬಿಡ್ತವೆ. ಯಾರಿಗೆ ಸೊಳ್ಳೆ ಅಂತಿದ್ಯಾ? ಲೇ ಹೋಗಲೇ. ನೀವು ಫೇಸ್ಗೆ ಏನಾದ್ರು ಕ್ರೀಮ್ ಹಾಕ್ತೀಯಾ? ಯಾಕೆ? ಯಾವ್ದು ಹಾಕಲ್ಲ? ಹಾಕ್ಬೇಕು ತಾನೆ, ನೋಡಕ್ ಆಗ್ತಿಲ್ಲ. ನಾಯಿ ಹೋಗು. ಯಾಕೋ ಬೈಸ್ಕೋತೀಯಾ? ನೋಡು ಮಚ್ಚ, ಅವಳು ಬರ್ತಿದ್ದಾಳೆ. ಆ ಗೇ ನನ್ನ ಮಗನ ಡವ್ ಇವಳೇ ಅಲ್ಲ? ಇವಳು ಗೇ ನನ್ನ ಮಗನ ಥರನೇ ಆಡ್ತಾಳೆ. ಹೌದು. ನಿಮಗೆ ಮಾಡಕ್ ಕೆಲಸ ಇಲ್ವೇನ್ರೋ? ಯಾವಾಗ್ಲೂ ಇಲ್ಲೇ ಕುತ್ಕೊಂಡು ಹುಡುಗಿರ್ನೆಲ್ಲ ರೇಗಿಸ್ತಿರ್ತೀರಾ. ಇವಳು ನನ್ನ ತಂಗಿ, ಇನ್ನೊಂದ್ಸಲ ರೇಗಿಸಿದ್ರೆ ಮಾತ್ರ ಸರಿ ಇರಲ್ಲ ನೋಡಿ. ಇಡಿಯಟ್ಸ್. ಓಹೋ, ಏನು ವಾರ್ನಿಂಗ್ ಕೊಟ್ಲು ಗುರು. ಹಲೋ, ಎಲ್ಲಿದ್ಯಾ? ಆಚೆ ಇದ್ದೀನಿ. ನಿನ್ಗೊಂದು ವಿಷಯ ಕೇಳಲಾ? ಹಾಂ ಕೇಳು. ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೆ? ಆ್ಯಕ್ಚುಲಿ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರೋದ್ರು. ಈಗ ನಾನು ನಮ್ಮ ಅಣ್ಣ ಇಬ್ಬರೇ ಇರೋದು. ನಮ್ಮ ಅಣ್ಣ ನಮ್ಮ ಕಾಲೇಜಲ್ಲೇ ಓದ್ತಿರೋದು. ಅವರು ಸೀನಿಯರು, ನಾನು ಜೂನಿಯರ್. ಹೋ ಹೌದಾ? ಆದರೂ ನೀನು ಎಲ್ಲರ ಜೊತೆ ಹ್ಯಾಪಿಯಾಗಿ ಮಾತಾಡೋದು ನನಗಿಷ್ಟ ಆಗುತ್ತೆ. ಯಾಕಂದರೆ ಇರೋ ಗಂಟ ಖುಷಿಯಾಗಿರ್ಬೇಕಲ್ವಾ? ಯಾರು ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಖುಷಿಯಾಗಿ ಮಾತಾಡ್ತೀಯ, ಅದು ನನಗಿಷ್ಟ ಆಯಿತು. ನಾನು ಹಂಗೆ, ಅದು ನಂಗೆ ಖುಷಿ ಕೊಡುತ್ತೆ. ಹೌದಾ? ರಾಮ್, ಅಲ್ಲಿ ನೋಡೋ. ನವ್ಯ, ಏನು? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಏನು? ತುಂಬ ದಿನದಿಂದ ನಿನ್ನ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ನಿನ್ನ ಮುಖ ಯಾವಾಗಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನನಗಿದೆಲ್ಲ ಇಷ್ಟನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಆನಂದ್, ಊಟ ಮಾಡಿದ್ಯಾ? ಇನ್ನೂ ಇಲ್ಲ. ಸರಿ, ನಾನು ಅಲ್ಲೇ ಕ್ಯಾಂಟೀನ್ಗೆ ಹೋಗ್ತಿದ್ದೀನಿ, ಒಟ್ಟಿಗೆ ಊಟ ಮಾಡೋಣ ಬಾ. ಆನಂದು ಗೇ ಅಂತ ಎಲ್ರಿಗೂ ಗೊತ್ತು, ಅದಕ್ಕೆ ಹುಡುಗಿರ ಅವನ ಜೊತೆ ಕ್ಲೋಸ್ ಆಗಿದ್ದಾರೆ. ಮಚ್ಚ, ಹೋಗ ಅವನ್ನ ಕರ್ಕೊಂಬಾ. ತಂಬಿ, ಬಾಮ್ಮ ಇಲ್ಲೇ ವಿಚಾರಿಸ. ಓವರ್ ಆಯ್ತು ನಿಂದು. ನಮ್ಮ ಹುಡುಗಿ ಜೊತೆ ಬೇಜಾನ್ ಓಡಾಡ್ತಾ ಇದೆಯಾ? ಇದೇ ಫೈನಲು. ಇನ್ನೊಂದ್ಸರಿ ಏನಾದ್ರು ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೊ. ನೋಡು, ಹೇಳ್ತಾ ಇದ್ದೀನಿ.
ನಿಮ್ 3 ಜನಕ್ಕೂ ಮಾನ ಮರ್ಯಾದೆ ಇಲ್ವಾ? ಇನ್ನೊಂದ್ಸಲ ನನ್ನ ವಿಚಾರಕ್ಕೆ ಇವನ್ ಜೊತೆ ಜಗಳ ಮಾಡಿದ್ರೆ ಸರಿ ಇರಲ್ಲ ನೋಡಿ. ಮಚ್ಚ ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಡ್ರೈವಾ? ಹಾ, ನಾನು ನೀನು ಹೋದ್ರೆ ಏನೋ ಚೆನ್ನಾಗಿರುತ್ತೆ, ಹುಡುಗಿನಾದ್ರೂ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಏನ್ ಬಾಯ್ ಫ್ರೆಂಡ್ಸ್ ಹೋಗ್ಬಾರ್ದಂತ ಏನಾದ್ರು ರೂಲ್ಸ್ ಇದೆಯಾ? ಬಾಯ್ ಫ್ರೆಂಡ್ಸಾ? ಹಾ, ಅದೇ ಹುಡುಗ. ಏಯ್ ಬೇಡ ಬೇಡಪ್ಪ. ಸರಿ ಬಾ, ಆಯ್ತು. ಹಾಯ್ ಮಚಾಸ್. ಹೇ ಹಾಯ್ ಮಚ್ಚ. ಓ ಯಾಕಮ್ಮ ಏನಾಯ್ತು? ಒಳ್ಳೆ ಹುಡುಗಿ ಥರ ಬಂದು ಹಗ್ ಮಾಡ್ತಾ ಇದೀಯಾ? ಏನಿಲ್ಲ, ಜಸ್ಟ್ ಕ್ಯಾಶುವಲ್. ಹುಡುಗರು ಅಂದ್ರೆ ಈ ಥರ ಮಾಡ್ತಾರೆ, ನೀನು ನೋಡಿದ್ರೆ ಒಳ್ಳೆ ಹುಡುಗಿ ಥರ ಬಂದು ಹಗ್ ಮಾಡ್ತಿದ್ಯಾ? ಆಯ್ತು ಬಿಡು, ಬಾ ಮಗ. ಯಾಕೆ ಇಷ್ಟು ಲೇಟ್ ಆಗಿ ಬಂದೆ? ನೈಟ್ ಮಲಗೋದು ಲೇಟ್ ಆಯ್ತು ಮಚ್ಚ. ಶೋ. ಓಕೆ ಡನ್. ಆ ಹುಡುಗಿ ಇವತ್ತು ಕಾಣಿಸ್ಲಿಲ್ಲ ಮಗ ಅಲ್ಲಿ ನೋಡೋ ಬರ್ತಾವನೆ. ಆನಂದ್ ಗೇಯ್ ಗೇಯ್ ಗೇ ಗೇಯ್ ಆನಂದ್ ಗೇ. ಗೇಯ್. ಏನೋ ಗುರಾಯಿಸ್ತಾ ಇದೆಯಾ? ಹೋಗ್ತಾ ಇರಬೇಕು. ಏಯ್ ನಡಿಯೋ. ಹೇಳ್ತಿಲ್ವಾ? ಹೋಗ್ತಾ ಇರಬೇಕು. ನಡಿಯೋ ಏಯ್, ನಡಿಯಮ್ಮ. ಸರಿ ಆಯ್ತು ನಡಿ. ನಡಿಯೋ. ಏಯ್, ನೀವು 3 ಜನ ಸೇರ್ಕೊಂಡು ಒಬ್ಬನೇ ಆಡ್ಕೊಂತಿದ್ರಲ್ವಾ? ಮನೆ ಮರೆದಿದ್ಯಾ? ನಾಚಿಕೆ ಆಗಲ್ವಾ? ಹೇಯ್ ಬಾರೋ, ಇವರೆಲ್ಲ ಗನ್ಸ್ರ ಅಲ್ಲ. ಏನು ಹುಡುಗಿರೆಲ್ಲ ಈ ರೇಂಜಿಗೆ ಸಪೋರ್ಟ್ ಮಾಡ್ತಾವ್ರೆ ಅವನಿಗೆ. ಅವ್ನ ನಡುವೆ ತುಂಬ ಓವರಾಯ್ತು ಮಚ. ಮಚ ಒಂದ್ಸಲ ಹೊಡಿಬೇಕು. ನನ್ನ ಮಗನ್ ಜಾಸ್ತಿ ಆಯಿತು. ಇವತ್ತೇನಾದರೂ ಮಾಡಬೇಕಲ್ಲ ನನ್ನ ಮಗನಿಗೆ. ಆನಂದ್, ನನಗೂ ನಿನಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ನಾ ಕಾಂಪ್ರಮೈಸ್ ಆಗೋಣ ಬಾ. ಸರಿ, ಓಕೆ. ಬಾ ಕ್ಯಾಂಟೀನ್ಗೆ ಹೋಗಿ ಜ್ಯೂಸ್ ಕುಡಿಯೋಣ. ಮಚ್ಚ ನನ್ನ ಬ್ಯಾಗ್ ತಗೊಂಬನ್ರ. ರಾಮ್ ಏನೋ ಪ್ಲ್ಯಾನ್ ಹಾಕವನೆ. ಮಚ್ಚ ಸರಿ ಆಯ್ತು. ಮತ್ತೆ ಏನು ಸಮಾಚಾರ? ನಿಮ್ಮನ್ನ ಎಲ್ಲೇ? ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಬ್ರೋ. ನೀವಿಬ್ರು ಇಲ್ಲೇ? ಮಚ್ಚ ಹಿಡ್ಕೋ. ಈ ಪೌಡ್ರ್ ಹಾಕಿದ್ರೆ ಇದೇ ಬರುತ್ತೆ. ಥ್ಯಾಂಕ್ಸ್. ಅವ್ನು ಆನಂದ್ ಕೂತಿರೋ ಸ್ಟೈಲ್ ನೋಡು, ಒಳ್ಳೆ ಹುಡುಗಿ ಥರ ಕೂತಿದ್ದಾನೆ. ಆರಾಮಾಗಿ ಕುಡಿ ಕುಡಿ. ನಾನು ಮತ್ತೆ ಏನು ಸಮಾಚಾರ? ಸರಿ ಬಾ ಹೋಗೋಣ. ಹೋಗೋಣ. ಆನಂದು ಕ್ಲಾಸ್ ಅವರ್ಸಲ್ಲಿ ಯಾವತ್ತೂ ನಿದ್ದೆ ಮಾಡಲ್ವಲ್ಲ? ಸಮಥಿಂಗ್ ಇಸ್ ರಾಂಗ್. ಕ್ಲಾಸ್ ಮುಗಿಲಿ, ಹೋಗಿ ಕೇಳ್ತೀನಿ. ಸೊ ಗಾಯ್ಸ್, ದಿಸ್ ವಾಸ್ ದ ಕ್ಲಾಸ್. ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ನಾನು ನಿಮಗೆ ನೋಟ್ಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ದಿವ್ಯಾ, ಸ್ಟಾಫ್ ರೂಮಿಗೆ ಬಂದು ನೀವು ನೋಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ಆನಂದ್, ಯಾಕೇನಾಯಿತು? ಬಾ, ನಾನು ಡ್ರಾಪ್ ಮಾಡ್ತೀನಿ. ಯಾಕೆ ಬ್ರೋ? ನಾನು ಹುಡುಗಿ ಜೊತೆ ಓಡಾಡ್ತಾನೆ ಇದೆಯಾ? ಹೇಳಿದೆ ತಾನೇ ಮಗನೇ, ಹೋಗು. ಏಯ್, ಇದು ಯಾವುದೋ ಸೂಸೈಡ್ ಕೇಸ್ ರೀ? ಏ ಜೂನಿಯರ್, ಬಾಯ್ಲಿ. ಹಾಂ ಸೀನಿಯರ್. ನನ್ನ ತಮ್ಮ ಆನಂದ್ ಗೊತ್ತಲ್ವಾ? ಹಾಂ ಗೊತ್ತು ಸೀನಿಯರ್. ಅವ್ನು ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡಿದ್ನ? ಜಗಳ ಅಂತೇನಿಲ್ಲ, ರಾಮು ಅವ್ರ ಗ್ಯಾಂಗ್ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಷ್ಟೇ ಗೊತ್ತು.
ಸರಿ ನಾನು ನೋಡ್ಕೋತೀನಿ, ನೀನು ಹೊರಡು. ಸರಿ. ಮಚ್ಚ ಬಂದ್ರೋ ಗಾಡಿಗೆ ಹೋಗಿ ಡ್ರಿಂಕ್ಸ್ ಮಾಡೋಣ. ಹೆಂಗಿದ್ರು ಕ್ಲಾಸ್ ಮುಗೀತಲ್ಲ. ಮಚ್ಚ ಕ್ಲಾಸಲ್ಲಿ ಮಾಡೋ ಪಾಠಗಳು ಅರ್ಥನೇ ಆಗಲ್ಲ ಕಣ, ತಲೆನೋವು ಬರುತ್ತೆ ಮಚ್ಚ. ಹೌದು ಮಚ್ಚ, ನಿನ್ನ ಲವ್ ಸ್ಟೋರಿ ಎಲ್ಲಿ ತನಕ ಬಂತು? ಯಾರೋ ನವ್ಯಾ ಕಣ. ಹಾಂ, ಅವಳ ತಂಗಿ ದಿವ್ಯಾಗ ಏನೋ ಆಕ್ಸಿಡೆಂಟ್ ಆಯ್ತಂತೆ ಕಣ, ಡೆತ್ ಆಗ್ಬಿಟ್ಟವಳೆ. ಹೌದಾ? ಸೊ ಇವಾಗ ಯಾರಾದರೂ ಮಾತಾಡ್ಸಿದ್ರೆ ರೆಸ್ಪಾಂಡ್ ಮಾಡ್ತಾಳೆ ಅಷ್ಟೇ, ಇಲ್ಲ ಅಂದರೆ ರೆಸ್ಪಾಂಡ್ ಮಾಡಲ್ಲ, ಸುಮ್ಮನೆ ಇರ್ತಾಳೆ ಅಷ್ಟೇ ಮಚ್ಚ. ಮಚ್ಚ ಆದರೂ ನೀನು ಆನಂದನ ಸಾಯಿಸಬಾರ್ದಾಗಿತ್ತು, ಜಸ್ಟ್ ವಾರ್ನಿಂಗ್ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಮಚ್ಚ ನಾನೆಲ್ಲೋ ಸಾಯಿಸ್ದೆ, ಸುಮ್ಮನೆ ಹಿಂಗೆ ತಳ್ದೆ ಕಣ. ಅವ್ನು ಸತ್ತೋಯ್ತಾನೆ ಅಂತ ನನಗೇನು ಗೊತ್ತಿತ್ತಾ? ಹೌದು, ಸೂಸೈಡ್ ಲೆಟ್ರ್ ಅವನ ಬ್ಯಾಗ್ ಹೆಂಗೆ ಬಂತು? ಏಯ್, ಆನಂದನ ಕೊಂದಿದ್ದು ನೀವೇನಾ? ಹಾಂ, ಕೈ ತೆಗಿಯೋ ಫಸ್ಟು. ಏಯ್, ಹಿಂಗೆ ಹೇಳಿದ್ರೆ ಆಗಲ್ಲ, ಪೊಲೀಸ್ಗೆ ಹೇಳ್ತೀನಿ ಇರು ನೀವು. ಏಯ್ ಹಿಡ್ಕೊಳ ಅವನ್ನ. ಏಯ್ ಬಿಡ್ರೋ. ಏಯ್ ಓಯ್ ಮಗನೇ, ಆಗೋದೇ ಇವತ್ತು ನೀನು. ಹಂಗೆ ಇಟ್ಕೊಳ್ರ ಅವನ್ನ. ಹೊಡೆದ್ಬಿಟ್ಟಲ್ಲ. ಹೇಳು, ಯಾಕೆ ಬಂದಿಲ್ಲ? ನೀನು ಬರ್ತೀಯ ಅಂತಾನೆ ನಾನು ಇವತ್ತು ಕಾಲೇಜ್ ವಾ. ಬಂದೆ. ಯಾಕೋ? ನೋಡಿದ್ರೆ ಯಾಕೋ ಏನಾಯ್ತು? ಮಚ್ಚ ಯಾಕೋ? ನಿನ್ನ ಬಾಡಿ ಚೆನ್ನಾಗೈತೆ. ನಾನು ಗೊತ್ತಲ್ಲ. ಎಲ್ಲ ಐತ್ ಬಾಡಿ, ಎಲ್ಲ ಲೂಸ್ ಆಯ್ತು ನೋಡು. ಹೊಟ್ಟೆ ಒಳ್ಳೆ 3 ತಿಂಗಳು ಬಸ್ರಿಗೆ ಬಂದಂಗೆ ಬಂದೈತೆ. ಚೆಸ್ಟಲ್ಲಿ ಚೆಸ್ಟು ಐರನ್ ಮಾಡೋ ಕೊಟ್ಟಿದ್ಯಾ? ಹಾಂ, ಯಾರೋ ಮಚ್ಚ ಅದು. ಯಾರೋ ಗೊತ್ತಿಲ್ಲ ಮಚ್ಚ. ಏನು ನೋಡ್ತಿದ್ದೀರೋ? ಹಾಂ, ಯಾರ್ದು ಬಾಡಿ? ಯಾರೋ ಗೊತ್ತಿಲ್ಲ ಮಚ್ಚ. ಕಾಲ್ ಮಾಡು ಮಚ್ಚ, ಮಾಡು. ಅಲ್ಲ ಸರ್, ಯಾರ್ರೀ ಕಾಲ್ ಮಾಡಿದ್ದು ನಿಮಗೆ? ಇಲ್ಲ ಸರ್, ಅನ್ನೋ ನಂಬರಿಂದ ಕಾಲ್ ಬಂದಿತ್ತು ಸರ್. ಅಲ್ಲಿದೆ ನೋಡಿ ಸರ್ ಬಾಡಿ. ಯಾರದ್ರಿ ಇದು ಬಾಡಿ? ಗೊತ್ತಿಲ್ಲ ಸರ್. ಒಂದು ಬಾಡಿ ಸಿಕ್ಕಿ ಆಗಲೇ 2 ದಿನ ಆಗಿಲ್ಲ, ಆಗಲಿ ಇನ್ನೊಂದು ಬಾಡಿನಾ? ಏನು ನಡೀತಿದೆ ಇಲ್ಲಿ? ಏನೋ ಗೊತ್ತಿಲ್ಲ ಸರ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಟುಡೇ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಅಬೌಟ್ ಮನಿ ಮಾರ್ಕೆಟಿಂಗ್. ಐ ಥಿಂಕ್ ಎಲ್ಲರಿಗೂ ಮನಿ ಮಾರ್ಕೆಟಿಂಗ್ ಬಗ್ಗೆ ಗೊತ್ತು ಅನಿಸುತ್ತೆ. ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವಾಗಿನ ಮಾಡರ್ನ್ ಎಕಾನಮಿನ ಡೆವಲಪ್ ಮಾಡಬೇಕು ಅಂದರೆ ಮನಿ ಮಾರ್ಕೆಟಿಂಗ್ ತುಂಬ ಯೂಸ್ ಆಗುತ್ತೆ. ನವ್ಯ ಇದೇ ಕಾಲೇಜಲ್ಲೇ ಲೆಕ್ಚರರ್ ಆಗಿದ್ದಾಳೆ ಅಂತ ಅಂದ್ರು. ಎಲ್ಲಿದ್ದಾಳೋ ಏನೋ. ಇವಾಗಿನ ನವ್ಯ. ಎಕಾನಮಿನ ಮಾಡರ್ನ್ ಓಕೆ ಸ್ಟೂಡೆಂಟ್ಸ್, ಎಲ್ಲರೂ ಅಸೈನ್ಮೆಂಟ್ನ ಮಂಡೇ ಸಬ್ಮಿಟ್ ಮಾಡಿ. ಹಾಯ್, ಹೆಂಗಿದೀಯಾ? ಐ ಆಮ್ ಗುಡ್. ನೀನು ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಸರಿ ಬಾ, ಕೂತ್ಕೊಂಡು ಮಾತಾಡೋಣ. ಮತ್ತೇನಿದು ಸಡನ್ ಸರ್ಪ್ರೈಸ್? ಏನಿಲ್ಲ, ಸುಮ್ಮನೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಐ ಆಮ್ ಸಾರಿ ಅಬೌಟ್ ಯುವರ್ ಸಿಸ್ಟರ್. ಆಕ್ಸಿಡೆಂಟ್ ಆಯ್ತಂತೆ. ಓಕೆ, ಎಲ್ಲ ಹೇಗೆ ನಡೀತಿದೆ? ನಮ್ಮ ಕ್ಲಾಸ್ಮೇಟ್ಸ್ ಯಾರಾದರೂ ಸಿಕ್ಕಿದ್ರಾ? ಎಲ್ಲ ಏನು ಮಾಡ್ತಿದ್ದಾರೆ ಇವಾಗ? ಇದ್ದಾರೆ, ಕೆಲವೊಬ್ರು ಕಾಂಟ್ಯಾಕ್ಟಲ್ಲಿದ್ದಾರೆ, ಬೇರೆ ಏನೇನೋ ಕೆಲಸ ಮಾಡ್ಕೊಂಡಿದ್ದಾರೆ. ಹೌದು, ಈ ಬ್ರದರ್ಸ್ ಆನಂದ್ ಮತ್ತೆ ಪರಮ್ ಕೇಸ್ ಏನಾಯ್ತು? ಪೊಲೀಸರು ಐಡೆಂಟಿಫೈ ಮಾಡಿದ್ರಾ? ಆನಂದ್ ಬಗ್ಗೆ ಗೊತ್ತಾಯ್ತು. ಹೌದಾ, ಏನಾಯ್ತು? ಆನಂದ್ ಅವ್ರಣ್ಣ ಪರಮ್ ಇದ್ದ ಅಲ್ವಾ, ಅವನು ನನಗೆ ಪ್ರಪೋಸ್ ಮಾಡಿಸಿದ್ದ. ಏ ಜೂನಿಯರ್, ಮೈಲ್. ಹಾಂ ಸೀನಿಯರ್.
ನಿಮ್ಮ ಸೀನಿಯರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಅವ್ರು ಕಂಡ್ರೆ ನಂಗೆ ಇಷ್ಟ ಅಂತ ಹೇಳು, ಆಯ್ತಾ? ಸರಿ ಸೀನಿಯರ್. ಸರಿ, ಹೋಗು. ಅವನಿಗೆ ನಾನಂದರೆ ಇಷ್ಟ ಇತ್ತು, ಬಟ್ ನನಗೆ ಇಷ್ಟ ಇರಲಿಲ್ಲ. ಸೀನಿಯರ್ ಸೀನಿಯರ್, ಹಾಂ? ನಿಮ್ಮನ್ನ ಯಾರೋ ಸೀನಿಯರ್ ಅಣ್ಣ ಇಷ್ಟಪಡ್ತಿದ್ದಾರಂತೆ ಸೀನಿಯರ್. ಯಾರು? ಇದರಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೋಗಿ ಹೇಳು. ಓಕೆ ಸೀನಿಯರ್. ಸೀನಿಯರ್, ಅವ್ರ ಹತ್ರ ಹೇಳ್ದೆ, ಬಟ್ ಅವ್ರಿಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ರು ಸೀನಿಯರ್. ಆನಂದ್ ಗೇ ಥರ ಆಡ್ತಾನೆ ಅಂತ ಪರಮ್ನು ಕೂಡ ಕೆಲವು ಹುಡುಗರು ಗೇ ಅಂತ ಅಣ್ಣನ್ ರೇಗಿಸ್ತಿದ್ರು. ಗೇ 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 ಅದಕ್ಕೆ ಅವನು ಆನಂದ್ ಮೇಲೆ ಕೋಪ ಮಾಡ್ಕೊಂಡಿದ್ದ. ಹೊಡಿರೋ ಮಚ್ಚ, ಅಣ್ಣಂಗೊಂದು ತಮ್ಮಂಗೊಂದು ಚಪ್ಪಾಳೆ. ನೋಡ್ರೋ ಅಣ್ಣ ಗುರಾಯಿಸ್ತವನೆ, ಕೋಪ ಬಂದಿದೆ ಅನ್ಸುತ್ತೆ ಅಣ್ಣಂಗೆ. ಯಾಕಣ ಗುರಾಯಿಸ್ತಿದೀಯಾ? ಏಯ್ ಕೈ ತೆಗಿಯೋ, ನಾನು ಅವನಲ್ಲ ಅವಳು. ಅವಳಾ? ಹೆಣ್ಮಕ್ಳ ಮೇಲೆ ಕೈ ಹಾಕಕ್ಕೆ ನಾಚಿಕೆ ಆಗಲ್ವೇನ ನಿಲ್ಲ? ನಾಚಿಕೆ ಆಗಲ್ಲ. ಅಣ್ಣ ಕೋಪ ಮಾಡ್ಕೊಂಡು ಹೋಗ್ತಾವನೆ. ಆನಂದ್ ಯಾವತ್ತೂ ಇನ್ನೊಬ್ರು ಗಾಡೀಲಿ ಹೋಗಲ್ವಲ್ಲ, ಏನೋ ಆಗಿದೆ. ಮಗನೇ ಹೋಗು. ಮಗನೇ ಸಾಯ್. ಅಲ್ಲ, ಅವ್ರ ತಮ್ಮ ಗೇ ಅಂತ ಅನ್ಕೊಂಡು ಜನ ಏನೋ ರೇಗಿಸ್ತಾರೆ ಅಂತ ಸ್ವಂತ ತಮ್ಮನ್ನೇ ಸಾಯಿಸೋದಾ? ಥೂ, ಎಂಥ ಮನುಷ್ಯ ಅವನು. ಅವನಿಷ್ಟಪಡೋ ಹುಡುಗಿ ಅವ್ರ ತಮ್ಮನ ಜೊತೆ ಕ್ಲೋಸ್ ಇದ್ಲು ಅಂತ ಹೇಳಿ ಉರ್ಕೊಂಡು ಸ್ವಂತ ತಮ್ಮನ್ನೇ ಸಾಯಿಸೋದಾ? ಪಾಪ. ಯಾಕೆ ಯಾರು ಇಂಥವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ? ಅವರು ನಮ್ಮ ಥರ ಮನುಷ್ಯರೇ ತಾನೇ. ಅವ್ರದ್ದೇನು ಪ್ರಾಬ್ಲಮ್ಮು? ಏನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಅವಮಾನ ಆಗುತ್ತೆ. ಯಾರೋ ರೇಗಿಸಿದ್ರು ಅಂತ ಹೇಳಿ ಅವ್ರನ್ನ ದೂರ ಮಾಡೋದು, ಮನೆಯಿಂದ ಹೊರಗಡೆ ಹಾಕೋದು, ಸಾಯಿಸೋದು ಸರಿನಾ? ಎಂಥ ಮನುಷ್ಯರಪ್ಪ, ಥೂ. ಹೌದು, ನಿಂಗಿದೆಲ್ಲ ಹೆಂಗ್ ಗೊತ್ತಾಯ್ತು? ಸೊ ಇದನ್ನ ಪೊಲೀಸ್ಗೆ ಯಾಕೆ ಹೇಳಿಲ್ಲ? ನನಗಿದ್ರಲ್ಲೆಲ್ಲ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ. ಓಕೆ. ಹೌದು, ಆ ಪರಂ ಕತೆ ಏನಾಯ್ತು? ಬಿಡಿ. ವಿಷ ಕೊಡು ಸತ್ತೋಗು ನನ್ನ ಮಗನೇ. ಸಾಯ್. ಇಂಥ ಗೇ ನನ್ನ ಮಗಂಗೂ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಇವನಿಂದ ನನಗೆ ಯಾರು ಸಿಗ್ತಾ ಇಲ್ಲ. ಇವರಿಬ್ರು ಉಳಿಸ್ಬಾರ್ದು. ನೀನು ಸಾಯಿ. ಆನಂದ್ 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 ಆನಂದ್, ಏನಾಯ್ತು? ಆನಂದ್ ಏನಾಯ್ತು ಆನಂದ್? ಎಕ್ಸ್ಕ್ಯೂಸ್ ಮೀ. ಹಾಂ,
ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಫೋನ್ ಕೊಡ್ತೀರಾ? ಯಾಕೆ ಏನಾಯಿತು? ಎಮರ್ಜೆನ್ಸಿ ಇದೆ, ಸ್ವಲ್ಪ ಫೋನ್ ಕೊಡ್ತೀರಾ? ಆಮೇಲೆ ಕಾಲ್ ಮಾಡ್ತೀನಿ ಇರು. ತಗೊಳ್ಳಿ. ಹಲೋ ಅಕ್ಕ. ಓಕೆ, ಥ್ಯಾಂಕ್ ಯು. ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ, ನಮ್ಮ ಅಕ್ಕ ಕಾಲ್ ಸರಿ, ಮಾಡಿದ್ದೀನಿ, ಓಕೆ. ಬರ್ತಿದ್ದಾರೆ. ಅಕ್ಕ ಆನಂದಲ್ಲಿ ಬಿದ್ದಿದ್ದಾನೆ, ಬಾ ತೋರಿಸ್ತೀನಿ. ಏನಾಯ್ತು ಮಾ? ಮಾ, ಅಯ್ಯೋ ಕಿವಿಲ್ ರಕ್ತ ಬೇರೆ ಬರ್ತಿದ್ಯಲ್ಲ. ಹಲೋ, ಆ್ಯಂಬುಲೆನ್ಸ್? ಇನ್ನು ಸ್ವಲ್ಪ ಬೇಗ ಕರ್ಕೊಂಬಂದಿದ್ರೆ ಅವ್ರನ್ನ ಉಳಿಸ್ಬೋದಾಗಿತ್ತು. ಐ ಆಮ್ ಸಾರಿ, ಶಿ ಈಸ್ ನೋ ಮೋರ್. ಅಲ್ಲಿವರೆಗೂ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಹಾಂ, ಇಲ್ಲೇ ನಿಲ್ಲಿಸಿ. ಓಕೆ, ಥ್ಯಾಂಕ್ ಯು. ನವ್ಯ, ಹಾಂ, ಆ ಪರಂ ಹೆಂಗ್ ಸತ್ತ ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಆರ್ ನಗರ್ ಆರ್ ನಗರ್ ಆರ್ ನಗರ್ ಆರ್ ನಗರ್. ಅಣ್ಣ ಆರ್ ಆರ್ ನಗರನಾ? ಸೀದಾ ಹೋಗಿ ಲೆಫ್ಟ್ ತೊಗೊಳ್ಳಿ, ತಿರ್ಗಾ ಲೆಫ್ಟ್ ತೊಗೊಳ್ರಿ, ಮತ್ತೆ ಲೆಫ್ಟ್ ತೊಗೊಳ್ರಿ, ಅಲ್ಲೇ ಬರುತ್ತೆ ಆರ್ ಆರ್ ನಗರ. ಲೈ, ನಾನು ಆರ್ ನಗರ್ ರೂಟ್ ಕೇಳಿಲ್ಲ. ಮತ್ತೆ ಆರ್ ನಗರ್ ಯಾರಾದ್ರು ಬಾಡಿಗೆ ಬರ್ತೀರಾ ಅಂತ ಓ, ಕೇಳಿದ್ದು. ಹೌದಾ ಅಣ್ಣ? ಸರಿ ಆಯ್ತಣ್ಣ.